ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಕೂದಲು ತುಂಬಾನೇ ರಫ್ ಆಗಿದೆ. ಕೂದಲು ತುಂಬಾನೇ ಒರಟು ಥರ ಇದೆ. ಏನೇ ಮಾಡಿದ್ರೂ ಕೂಡ ಕೂದಲು ಸ್ಮೂತ್ ಆಗ್ತಾ ಇಲ್ಲ. ಯಾವುದೇ ರೀತಿಯ ಕೂದಲಿಗೆ ಹೊಳಪು ಇಲ್ಲ. ಕೂದಲು ತುಂಬಾನೇ ಡಲ್ ಆಗಿದೆ ಅಂತ ಅಂದರೆ ದಯವಿಟ್ಟು ಈ ಒಂದು ವಿಡಿಯೋನ ನೋಡಿ. ಹಾಗೆ ನಾವು ತಲೆ ಸ್ನಾನ ಮಾಡ್ತಾ ಇರುವಾಗ ಈ ಒಂದು ಪದಾರ್ಥವನ್ನ ಮಿಕ್ಸ್ ಮಾಡಿಕೊಂಡು ನಾವು ತಲೆ ಸ್ನಾನ ಮಾಡ್ತಾ ಬರೋದ್ರಿಂದ ಕೂದಲಿಗೆ ಒಂದೊಳ್ಳೆ ಹೊಳಪು ಬರುತ್ತೆ. ಹಾಗೆಯೇ ಎಷ್ಟೇ ರಫ್ ಆಗಿರುವಂಥ ಕೂದಲು ಇದ್ರೂ ಕೂದಲು ತಕ್ಷಣವೇ ಸ್ಮೂತ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆಯೇ ಕೂದಲಿಗೆ ಒಂದೊಳ್ಳೆ ಹೊಳಪು ಬರಬೇಕು ಅಂದರೆ ಈ ಪದಾರ್ಥನ ನೀವು ಮಿಕ್ಸ್ ಮಾಡಿಕೊಂಡು ತಲೆ ಸ್ನಾನ ಮಾಡ್ತಾ ಬರೋದ್ರಿಂದ ತುಂಬಾ ಚೆನ್ನಾಗಿ ಕೂದಲು ಸ್ಮೂತ್ ಆಗೋದಲ್ಲದೆ ಒಂದೊಳ್ಳೆ ಹೊಳಪು ಬರುತ್ತೆ ಅಂತಲೇ ಹೇಳ್ಬೋದು. ಹಾಗೆಯೇ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು. ನಮ್ಮ ಕೂದಲು ಮಿರ್ಮಿರ ಅಂತ ಮಿಂಚಬೇಕು, ಪಳಪಳ ಅಂತ ಹೊಳಿಬೇಕು ಅಂದರೆ ನಾವು ಅಲೋವೆರಾನ ಬಳಸಲೇಬೇಕು. ಇದಕ್ಕೆ ಅಲೋವೆರಾ ಕೂಡ ಅಂತಾರೆ. ಹಾಗೆಯೇ ಲೋಳೆಸರ ಅಂತ ಕೂಡ ಕರೀತಾರೆ. ಈ ಅಲೋವೆರಾ ನಾವು ಬಳಸ್ತಾ ಬರೋದ್ರಿಂದ, ಈ ಅಲೋವೆರಾ ಜೆಲ್ಲನ್ನು ನಾವು ಬಳಸ್ತಾ ಬರೋದ್ರಿಂದ ಆಯಿಲ್ ರೂಪದಲ್ಲಾಗಲಿ ಅಥವಾ ಪೇಸ್ಟ್ ರೂಪದಲ್ಲಾಗಲಿ ನಾವು ಬಳಸ್ತಾ ಬರೋದ್ರಿಂದ ಕೂದಲು ತಕ್ಷಣವೇ ಕೂದಲು ಶೈನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆಯೇ ನಮ್ಮ ಕೂದಲಿಗೆ ಮ್ಯಾಜಿಕ್ಕೇ ಮಾಡುತ್ತೆ ಅಂತಲೇ ಹೇಳ್ಬೋದು. ನಮ್ಮ ಕೂದಲಿಗೆ ಅಷ್ಟೇ ಅಲ್ಲದೆ ನಮ್ಮ ಸ್ಕಿನ್ಗೂ ಕೂಡ ತುಂಬಾ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಈ ಅಲೋವೆರಾ. ಮುಖ ಡಲ್ ಆಗಿದೆ ಅಂದರೆ ಇದನ್ನು ನಾವು ಬಳಸ್ತಾ ಬರೋದ್ರಿಂದ ಮುಖ ಒಂದೊಳ್ಳೆ ಗ್ಲೋ ಬರುತ್ತೆ. ಹಾಗೆಯೇ ಕಲೆಗಳಾಗಿದೆ, ಹಾಗೆಯೇ ರಿಂಕಲ್ ಥರ ಆಗಿದೆ ಮುಖ ಅಂದರೆ ನಾವು ಇದನ್ನು ಬಳಸ್ತಾ ಬರೋದ್ರಿಂದ ಮುಖ ತಕ್ಷಣವೇ ಗ್ಲೋ ಆಗುತ್ತೆ. ಹಾಗೆಯೇ ವೈಟ್ ಕೂಡ ಆಗುತ್ತೆ. ಇದು ತುಂಬಾ ಮ್ಯಾಜಿಕ್ ಮಾಡುತ್ತೆ ನಮ್ಮ ಮುಖಕ್ಕೆ ಆಗಿರ್ಬೋದು, ಹಾಗೆ ನಮ್ಮ ಕೂದಲಿಗೆ ಆಗಿರ್ಬೋದು. ಒಂದೊಳ್ಳೆ ಹೊಳಪು ಬೇಕು ಕೂದಲಿಗೆ ಅಂದರೆ ನಾವು ಪದೇ ಈ ಅಲೋವೆರಾ ಪೇಸ್ಟನ್ನು ನಾವು ಬಳಸ್ತಾ ಬರೋದ್ರಿಂದ ನಮ್ಮ ಕೂದಲು ಸಿಲ್ಕ್ ಆ್ಯಂಡ್ ಶೈನಿ ಥರನೇ ಆಗುತ್ತೆ. ನಾನಿಲ್ಲಿ ಈ ಅಲೋವೆರಾನ ಕ್ಲೀನಾಗಿ ತೊಳೆದ್ಬಿಟ್ಟು ಸೈಡಲ್ಲಿ ಮುಳ್ಳಿರುತ್ತೆ ಅಂತ ಎಲ್ಲ ಕ್ಲೀನಾಗಿ ತೆಗೆದು ಹಾಗೆ ದಪ್ಪಗಾಗಿರುವಂಥ ಒಂದು ತುಂಡನ್ನು ನಾನು ತಗೊಳ್ತಾ ಇದ್ದೀನಿ. ಹಾಗೆಯೇ ಇದು ಕೇವಲ ಸಿಲ್ಕ್ ಆ್ಯಂಡ್ ಶೈನಿ ಮಾಡೋದಲ್ದೇ, ಸ್ಮೂತ್ ಮಾಡೋದಲ್ದೇ ನಮ್ಮ ತಲೆ ಹೊಟ್ಟನ್ನು ಕೂಡ ಸಂಪೂರ್ಣವಾಗಿ ನಿವಾರಣೆ ಮಾಡುವ ಶಕ್ತಿ ಈ ಅಲೋವೆರಾ ಇದೆ ಅಂತಲೇ ಹೇಳ್ಬೋದು. ತಲೆ ಹೊಟ್ಟು ತುಂಬಾ ಆಗಿದೆ ಅಂದರೆ ಇದನ್ನು ನಾವು ಬಳಸಲೇಬೇಕಾಗುತ್ತೆ. ಹಾಗೆಯೇ ನಮ್ಮ ಕೂದಲು ತುಂಬಾ ಉದುರ್ತಾ ಇದೆ ಅನ್ನೋರು ಇದನ್ನು ಬಳಸ್ತಾ ಬರೋದ್ರಿಂದ, ಈ ಅಲೋವೆರಾ ರಸವನ್ನು ನಾವು ಬಳಸ್ತಾ ಬರೋದ್ರಿಂದ ನಮ್ಮ ಕೂದಲು ಉದುರುವಿಕೆ ಸಮಸ್ಯೆಯನ್ನು ಕೂಡ ನಾವು ದೂರ ಮಾಡ್ಕೋಬೋದು. ಈ ಅಲೋವೆರಾ ಜೆಲ್ಲು ಕೂದಲು ಉದುರುವಿಕೆ ಸಮಸ್ಯೆಯನ್ನು ಸಂಪೂರ್ಣವಾಗಿ ದೂರ ಮಾಡೋದಲ್ಲದೇ ನಮ್ಮ ಕೂದಲು ತುಂಬಾ ದಟ್ಟವಾಗಿ ಬೆಳೆಯಲು ಕೂಡ ಅವಕಾಶ ಮಾಡಿಕೊಡುತ್ತೆ. ಹಾಗೆಯೇ ಸಿಲ್ಕ್ ಆ್ಯಂಡ್ ಶೈನಿ, ಸದಾಕಾಲ ನಮ್ಮ ಕೂದಲು ಸಿಲ್ಕ್ ಆ್ಯಂಡ್ ಶೈನಿ ಥರನೇ ಬೇಕು ಅಂದರೆ ಈ ಅಲೋವೆರಾ ಪೇಸ್ಟನ್ನು ನಾವು ಬಳಸ್ತಾ ಬರೋದ್ರಿಂದ ನಮ್ಮ ಕೂದಲು ಹಾಗೆ ಮಿರ್ಮಿರ ಅಂತ ಮಿಂಚುತ್ತೆ ಅಂತಲೇ ಹೇಳ್ಬೋದು. ಇವೆಲ್ಲ ಹೇರ್ ರೆಮಿಡಿಗೆ ಬೆಸ್ಟ್ ಮನೆಮದ್ದು ಅಂತಲೇ ಹೇಳ್ಬೋದು. ಈ ಪದಾರ್ಥವನ್ನು ನಾವು ಮಾಡ್ಕೊಳ್ಳೋಕ್ಕೆ ನಮಗೆ 0 ಪೈಸಾ ಕೂಡ ಬೇಡ. ಕೇವಲ ಮನೆಯಲ್ಲಿ ಅಥವಾ ನಮ್ಮ ಹಿತ್ತಲಲ್ಲಿ ಇರುವಂಥ ಈ ಅಲೋವೆರಾವನ್ನು ನಾವು ಬಳಸಿಕೊಂಡು ಒಂದು ಒಳ್ಳೆ ಜೆಲ್ಲನ್ನು ನಾವು ಮಾಡ್ಕೋಬೋದು. ಇದೊಂದು ಒಳ್ಳೆ ಅತ್ಯುತ್ತಮವಾದಂಥ ನೈಸರ್ಗಿಕ ಔಷಧಿಯಾಗಿ ಕೆಲಸ ಮಾಡುತ್ತೆ ನಮ್ಮ ಕೂದಲಿಗೆ. ಹಾಗೆಯೇ ಈ ಲೋಳೆ ಸರ ಏನಂತೀವಲ್ಲ, ಈ ಅಲೋವೆರಾದಲ್ಲಿ ನಮ್ಮ ಕೂದಲಿಗೆ ಬೇಕಾಗಿರುವಂಥ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ವಿಟಮಿನ್ ಇದೆ. ವಿಟಮಿನ್ ಎ ಇದೆ, ವಿಟಮಿನ್ ಸಿ ಇದೆ, ಹಾಗೆ ವಿಟಮಿನ್ ಇ ಕೂಡ ಇದೆ. ಹಾಗೆಯೇ B12 ಕೂಡ ಸಮೃದ್ಧವಾಗಿರೋದ್ರಿಂದ ನಮ್ಮ ಕೂದಲು ಸದಾಕಾಲ ಶೈನ್ ಆಗಿ ಇರಿಸೋ ಕೆಲಸವನ್ನು ಮಾಡುತ್ತೆ. ಹಾಗೆಯೇ ತುಂಬ ಕೂದಲು ಉದುರ್ತಾ ಇದೆ ಅನ್ನೋರು ಕೂಡ ಇದನ್ನು ಬಳಸ್ತಾ ಬರೋದ್ರಿಂದ ಕೂದಲು ಉದುರೋ ಸಮಸ್ಯೆಯನ್ನು ಕೂಡ ನಾವು ನಿವಾರಣೆ ಮಾಡ್ಕೋಬೋದು. ಕೂದಲನ್ನು ದಪ್ಪವಾಗಿ, ಸೊಂಪಾಗಿ, ಹಾಗೆಯೇ ಸಿಲ್ಕ್ ಆ್ಯಂಡ್ ಶೈನಿ ಥರ ಇರಬೇಕು ಅಂತ ಅಂದರೆ, ಹಾಗೆಯೇ ತಲೆ ಹೊಟ್ಟನ್ನು ನಾವು ನಿವಾರಣೆ ಮಾಡ್ಕೋಬೇಕಂತ ಅಂದರೆ ನಾವು ಈ ಅಲೋವೆರಾನ ನಾವು ಬಳಸಲೇಬೇಕಾಗುತ್ತೆ. ಹಾಗೆಯೇ ನಾನಿಲ್ಲಿ ಲಿಂಬೆ ಹಣ್ಣನ್ನು ಕೂಡ ತೆಗೆದುಕೊಳ್ತಾ ಇದ್ದೀನಿ. ಈ ಲಿಂಬೆ ಹಣ್ಣಿನ ರಸ ಕೂಡ ಹಾಗೆಯೇ ನಮ್ಮ ತಲೆ ಹೊಟ್ಟನ್ನು ಕೂಡ ಸಂಪೂರ್ಣವಾಗಿ ನಿವಾರಣೆ ಮಾಡುತ್ತೆ. ನಮ್ಮ ಕೂದಲಿಗೆ ಜೀವ ತುಂಬ ಕೆಲಸವನ್ನು ಈ ಲಿಂಬೆ ರಸ ಮಾಡುತ್ತೆ ಅಂತಲೇ ಹೇಳ್ಬೋದು. ನಮ್ಮ ಕೂದಲು ತುಂಬಾ ಡಲ್ ಆಗಿದೆ ಅನ್ನೋರು ಇದನ್ನು ಬಳಸ್ತಾ ಬರೋದ್ರಿಂದ ಕೂದಲಿಗೆ ಒಂದೊಳ್ಳೆ ಹೊಳಪನ್ನು ತಂದುಕೊಡುತ್ತೆ ಈ ಲಿಂಬೆ ರಸ. ಈ ಲಿಂಬೆ ರಸ ಕೂಡ ಹಾಗೆಯೇ ನಮ್ಮ ಕೂದಲಿಗೆ ಅತ್ಯುತ್ತಮವಾದಂಥ ನೈಸರ್ಗಿಕ ಮನೆಮದ್ದಾಗಿ ಈ ಲಿಂಬೆ ರಸ ಕೆಲಸ ಮಾಡುತ್ತೆ. ಹಾಗೆಯೇ ಇದರಲ್ಲಿ ವಿಟಮಿನ್ ಸಿ ಕೂಡ ಇದೆ. ಹಾಗೆ ಆ್ಯಂಟಿಫಂಗಲ್ ಗುಣಗಳನ್ನು ಹೊಂದಿರೋದ್ರಿಂದ ನಮ್ಮ ತಲೆ ಹೊಟ್ಟನ್ನು ಸಂಪೂರ್ಣವಾಗಿ ನಾವು ನಿವಾರಣೆ ಮಾಡ್ಕೋಬೇಕು ಅಂತಂದರೆ ಈ ಲಿಂಬೆ ಹಣ್ಣಿನ ರಸವನ್ನು ನಾವು ಬಳಸಲೇಬೇಕಾಗುತ್ತೆ. ನಮ್ಮ ತಲೆ ಹೊಟ್ಟನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡೋದಲ್ಲದೇ ಕೂದಲು ಉದುರುವ ಸಮಸ್ಯೆಯನ್ನು ತುಂಬ ಜನರು ಅನುಭವಿಸ್ತಾ ಇರ್ತಾರೆ. ಕೂದಲು ಉದುರುವ ಸಮಸ್ಯೆಯನ್ನು ಕೂಡ ಸಂಪೂರ್ಣವಾಗಿ ನಿವಾರಣೆ ಮಾಡುತ್ತೆ ಈ ಲಿಂಬೆ ರಸ ಅಂತ
ಅಂತಲೇ ಹೇಳ್ಬೋದು. ಇದರಲ್ಲಿ ವಿಟಮಿನ್ ಸಿ ಇರೋದ್ರಿಂದ ಕಾಲಜನ್ ಉತ್ಪಾದನೆಯನ್ನು ಹೆಚ್ಚಿಸುತ್ತೆ. ಇದು ಕೂದಲಿನ ಬೇರುಗಳಿಗೆ ಒಂದೊಳ್ಳೆ ಬಲವನ್ನು ತಂದುಕೊಡುತ್ತೆ ಅಂತಲೇ ಹೇಳ್ಬೋದು ಈ ಲಿಂಬೆ ರಸ. ಹಾಗೆಯೇ ಕೆಲವೊಬ್ಬರಿಗೆ ತುಂಬಾ ಐಲೈಲ್ ಥರ ಇರುತ್ತೆ, ಹೇರ್ಸ್ ಎಲ್ಲ ತಲೆ ಸ್ಕಿನ್ ಎಲ್ಲ ಐಲೈಲ್ ಥರ ಇರುತ್ತೆ. ಆಯಿಲನ್ನು ದೂರ ಮಾಡ್ಕೋಬೇಕು ಅಂತ ಅಂದರೆ ನಾವು ಈ ಲಿಂಬೆ ರಸನ ನಾವು ಬಳಸಲೇಬೇಕಾಗುತ್ತೆ. ನಾನಿಲ್ಲಿ 2 ಟೀ ಸ್ಪೂನ್ ಆಗುವಷ್ಟು ಲಿಂಬೆ ರಸವನ್ನು ತಗೊಂಡಿದ್ದೀನಿ. ಹಾಗೆಯೇ ದಪ್ಪಗಾಗಿರುವ ಒಂದು ತುಂಡನ್ನು, ಅಲೋವೆರಾ ತುಂಡನ್ನು ಕೂಡ ತಗೊಂಡಿದ್ದೀನಿ. ಅದರದ್ದೆಲ್ಲ ಜಲ್ಲೆಲ್ಲ ತೆಗೆದುಬಿಟ್ಟು ಇದನ್ನು ಚಿಕ್ಕ ಮಿಕ್ಸಿ ಜಾರಿಗೆ ಕೂಡ ಹಾಕೊಳ್ತಾ ಇದ್ದೀನಿ. ಹಾಗೆಯೇ ಒಂದು ಚಿಕ್ಕ ಬೌಲ್ನಷ್ಟು ನೀರನ್ನು ಕೂಡ ಇದಕ್ಕೆ ಆ್ಯಡ್ ಮಾಡಿದ್ದೀನಿ. ಇದನ್ನು ಒಂದೊಳ್ಳೆ ಪೇಸ್ಟನ್ನು ಮಾಡ್ಕೊಳ್ಳೋಣ. ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಇದಂತೂ ತುಂಬಾ ಪವರ್ಫುಲ್ ಆಗಿ ಕೆಲಸ ಮಾಡುತ್ತೆ, ನಮ್ಮ ಕೂದಲಿಗೆ ರಾಮ ಬಾಣವಾಗಿ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು. ಏಕೆಂದರೆ ಅಷ್ಟೊಂದು ಪವರ್ ಇದೆ ಈ ಪೇಸ್ಟ್ಗೆ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿ ಕೂದಲು ಸಿಲ್ಕ್ ಆ್ಯಂಡ್ ಶೈನಿ ಥರ ಆಗುತ್ತೆ. ಹಾಗೆ ಕೂದಲನ್ನು ತತ್ಕ್ಷಣವೇ ಸ್ಮೂತ್ ಮಾಡೋ ಕೆಲಸವನ್ನು ಇದು ಮಾಡುತ್ತೆ. ಒಂದು ಕೂದಲಿಗೆ ಒಂದೊಳ್ಳೆ ಹೊಳಪನ್ನು, ಒಂದೊಳ್ಳೆ ಮೆರಗನ್ನು ತಂದು ಕೊಡುತ್ತೆ ಅಂತಲೇ ಹೇಳ್ಬೋದು ಈ ಅಲೋವೆರಾ ಜೆಲ್ಲು. ನಮ್ಮ ಕೂದಲನ್ನು ನಾವು ಮುಟ್ಕೊಂಡ್ರೆ ಸಾಕು, ಹಾಗೆಯೇ ಕೈಯೇ ನಮ್ಮದು ಜಾರುತ್ತೆ, ಅಷ್ಟೊಂದು ಶೈನ್ ಆಗುತ್ತೆ. ಹಾಗೆಯೇ ಕೂದಲು ಸ್ಮೂತ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆಯೇ ನಾನಿಲ್ಲಿ ಆಮ್ಲ ಆಯಿಲನ್ನು ಕೂಡ ತೆಗೆದುಕೊಳ್ತಾ ಇದ್ದೀನಿ. ನೆಲ್ಲಿಕಾಯಿಯಿಂದ ಮಾಡಿರುವಂಥ ಆಯಿಲ್ ಇದು. ನಾವು ಈ ಆಯಿಲನ್ನಾದರೂ ನಾವು ಉಪಯೋಗಿಸ್ಕೋಬೋದು, ಇಲ್ಲಾಂದರೆ ಕೋಕೋನಟ್ ಆಯಿಲನ್ನಾದರೂ ನಾವು ಬಳಸ್ಕೋಬೋದು. ನಾವು ಯಾವುದನ್ನು ಯೂಸ್ ಮಾಡ್ಕೊಳ್ತೀವಿ ಅದನ್ನು ನಾವು ಬಳಸ್ಕೊಂಡ್ರೆ ಸಾಕಾಗುತ್ತೆ. ನಾನಿಲ್ಲಿ 1 ಟೀ ಸ್ಪೂನ್ ಆಗುವಷ್ಟು ಆಮ್ಲ ಆಯಿಲನ್ನು ತೆಗೆದುಕೊಳ್ತೀನಿ. ಕೋಕೋನಟ್ ಆಯಿಲ್ ಇರ್ಬೋದು, ಹಾಗೆಯೇ ಆಮ್ಲ ಆಯಿಲ್ ಇರ್ಬೋದು, ಕೂದಲನ್ನು ಸ್ಮೂತ್ ಆಗಿಸುತ್ತೆ. ಹಾಗಾಗಿ ನಾನು ಕೇವಲ 1 ಟೀ ಸ್ಪೂನ್ ಆಗುವಷ್ಟು ಮಾತ್ರ ಇದಕ್ಕೆ ಆ್ಯಡ್ ಮಾಡ್ತೀನಿ. ಹಾಗೆಯೇ ನಮಗೆ ಇಷ್ಟದ್ದು ನಾವು ಯಾವ ಶಾಂಪೂನ ಯೂಸ್ ಮಾಡ್ತೀವಿ ಆ ಶಾಂಪೂನ ನಾವು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಕ್ಲಿನಿಕ್ ಪ್ಲಸ್ಸನ್ನು ಯೂಸ್ ಮಾಡ್ತೀನಿ. ನೀವು ಯಾವ ಯೂಸ್ ಮಾಡ್ತೀರಾ ಅದನ್ನು ನೀವು ತಗೋಬೋದು. ತಲೆ ಸ್ನಾನ ಮಾಡುವಾಗ ಈ ಪದಾರ್ಥಕ್ಕೆ ಶಾಂಪೂನ ಕೂಡ ನಾವು ಯೂಸ್ ಮಾಡಿಕೊಂಡು ತಲೆ ಸ್ನಾನ ಮಾಡ್ತಾ ಬರೋದ್ರಿಂದ ಕೂದಲಿಗೆ ಒಂದೊಳ್ಳೆ ಶಕ್ತಿ ಬರುತ್ತೆ. ಹಾಗೆ ಕೂದಲು ಸಿಲ್ಕ್ ಆ್ಯಂಡ್ ಶೈನಿ ಥರನೂ ಕೂಡ ಆಗುತ್ತೆ. ಈ ಪದಾರ್ಥನ ನಾವು ರೆಡಿ ಮಾಡ್ಕೊಳ್ಳೋಕ್ಕೆ 0 ಪೈಸನೂ ಕೂಡ ಬೇಡ ಅಂತಲೇ ಅನಿಸುತ್ತೆ. ಯಾಕೆಂದರೆ ಮನೆಯಲ್ಲಿರುವಂಥ ಪದಾರ್ಥಗಳನ್ನು ಬಳಸಿಕೊಂಡು ನಮ್ಮ ಕೂದಲನ್ನು ತುಂಬಾ ಚೆನ್ನಾಗಿ ನಾವು ಗ್ರೋತ್ ಮಾಡ್ಕೊಳ್ಳೋದ್ರ ಜೊತೆಗೆ ನಮ್ಮ ಕೂದಲಿಗೆ ಆಗುವಂಥ ಹಾನಿಯನ್ನು ಕೂಡ ನಾವು ತಪ್ಪಿಸ್ಕೊಂಡು ತುಂಬಾ ಸಿಲ್ಕ್ ಆ್ಯಂಡ್ ಶೈನಿ ಥರನೂ ಕೂಡ ನಾವು ಮಾಡ್ಕೋಬೋದು. ಹಾಗೆಯೇ ತುಂಬಾ ನ್ಯಾಚುರಲ್ ಆಗಿರುವಂಥ ಪದಾರ್ಥ ಇದಾಗಿರೋದ್ರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ಗಳು ಬರೋಕ್ಕೆ ಚಾನ್ಸೇ ಇಲ್ಲ ಅಂತಲೇ ಹೇಳ್ಬೋದು. 100ಕ್ಕೆ 100% ಪ್ಯೂವರ್ ಮನೆಮದ್ದು ಇದಾಗಿರೋದ್ರಿಂದ ತುಂಬಾ ಚೆನ್ನಾಗಿ ನಮ್ಮ ಕೂದಲು ಮಿರ್ಮಿರ ಅಂತ ಮಿಂಚುತ್ತೆ. ಹಾಗೆ ಕೂದಲಿಗೆ ಒಂದೊಳ್ಳೆ ಶಕ್ತಿ ತುಂಬ ಕೆಲಸವನ್ನು ಈ ಅಲೋವೆರಾ ಜೆಲ್ಲು ಕೂಡ ಮಾಡುತ್ತೆ. ಹಾಗೆ ಲಿಂಬೆ ರಸನೂ ಕೂಡ ಮಾಡುತ್ತೆ ಅಂತಲೇ ಹೇಳ್ಬೋದು. ಒಂದು ಸರಿ ನೀವು ಇದನ್ನು ಟ್ರೈ ಮಾಡಿ ನೋಡಿ, ನಿಮಗೆ ತುಂಬಾ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು. ಪದೇ ಇದನ್ನು ನೀವು ಯೂಸ್ ಮಾಡ್ತಾನೇ ಹೋಗ್ತೀರಾ. ಹಾಗೆಯೇ ಕೂದಲಿಗೆ ಆಗುವಂಥ ಹಾನಿಯನ್ನು ತಪ್ಪಿಸಿ ತಕ್ಷಣವೇ ನಮ್ಮ ಕೂದಲನ್ನು, ರಫ್ ಇರೋ ಕೂದಲನ್ನು ಸ್ಮೂತ್ ಮಾಡುತ್ತೆ. ಹಾಗೆಯೇ ಸಿಲ್ಕ್ ಆ್ಯಂಡ್ ಶೈನಿ ಥರನೂ ಕೂಡ ಮಾಡುತ್ತೆ. ಹಾಗೆ ಎಷ್ಟೇ ಕೂದಲು ಉದುರ್ತಾನೆ ಇರಲಿ, ಕೂದಲಿಗೆ ಶಕ್ತಿ ತುಂಬ ಕೆಲಸವನ್ನು ಈ ಅಲೋವೆರಾ ಜೆಲ್ಲು ಮಾಡುತ್ತೆ ಅಂತಲೇ ಹೇಳ್ಬೋದು. ಮಕ್ಕಳಿಗೂ ಕೂಡ ಇದನ್ನು ಯೂಸ್ ಮಾಡ್ತಾ ಬರೋದ್ರಿಂದ ಯಾವುದೇ ರೀತಿಯ ಹಾನಿಗಳು ಮುಂದೆ ಅವರಿಗೆ ಸಂಭವಿಸಲ್ಲ. ತುಂಬ ಚೆನ್ನಾಗಿ ಕೂದಲು ಬೆಳವಣಿಗೆ ಆಗುತ್ತೆ. ಸದಾಕಾಲ ಅವ್ರ ಕೂದಲು ಪಳಪಳ ಅಂತ ಹೊಳೆಯುತ್ತೆ. ಹಾಗೆಯೇ ಕೂದಲು ತುಂಬ ಚೆನ್ನಾಗಿ ಗ್ರೋತ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಬಿಳಿ ಆಗುವ ಚಿಕ್ಕ ಏಜಿಗೆ ಕೂಡ ಬಿಳಿ ಆಗುವ ಕೂದಲನ್ನು ಕೂಡ ಕಪ್ಪಾಗಿಸುವ ಚಮತ್ಕಾರಿ ಕೆಲಸವನ್ನು ಈ ಅಲೋವೆರಾ ಮಾಡುತ್ತೆ ಅಂತಲೇ ಹೇಳ್ಬೋದು. ತುಂಬ ಪವರ್ಫುಲ್ ಹೇರ್ ರೆಮಿಡಿಗಳು ಇವ. ನೀವು ಒಂದ್ಸರಿ ಮಾಡ್ಕೊಳ್ಳಿ, ನೀವು ಯಾವತ್ತೂ ಬಿಡೋಲ್ಲ ಅಂತಲೇ ಹೇಳ್ಬೋದು. ಯಾರಾದ್ರೂ ಕೂಡ ಇದನ್ನು ಅಪ್ಲೈ ಮಾಡ್ಬೋದು, ಗಂಡಸರಾಗಿರ್ಬೋದು ಇಲ್ಲ ಹೆಂಗಸರಾಗಿರ್ಬೋದು, ಯಾರಾದ್ರೂ